ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದೆ ಏಪ್ರಿಲ್ 2022ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅಂತ ನೋಡ್ರಿ. 2x² = x - 7 ಇದೆ. 2x² = x - 7 ಇದರ ಆದರ್ಶ ರೂಪವನ್ನು ಕೇಳಿದ್ದಾರೆ. ಬಲಭಾಗದಲ್ಲಿ 0 ಬರಬೇಕು, ಆ ರೀತಿ ಹೊಂದಿಸ್ಕೊಟ್ರೆ ಪದಗಳನ್ನು ಏನಾಗ್ತದೆ ನೋಡೋಣ. 2x² - x ಆಗ್ತದೆ, ಈ ಕಡೆ ಬಂದರೆ -7 ಇದ್ದದ್ದು +7 ಆಗುತ್ತೆ, = 0. 2x² - x + 7 ಎಲ್ಲಿದೆ ನೋಡಬೇಕು ನಮಗೆ. ಇದು ಆಪ್ಷನ್ ಸಿ ನಲ್ಲಿದೆ ನೋಡಿರಿ. ಇಲ್ಲಿ ಸಿ ನಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಂಡು ಬರ್ತಾ ಇದೆ. ಸರಿ, ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ. ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. ವರ್ಗ ಸಮೀಕರಣದ ಆದರ್ಶ ರೂಪ ತಮಗೆಲ್ಲ ಗೊತ್ತು. ax² + bx + c = 0. ಇದನ್ನು ಬರೆಯುವಾಗ ನಾವು ಉತ್ತರ ಪತ್ರಿಕೆಗಳಲ್ಲಿ ಅಬ್ಸರ್ವೇಷನ್ ಮಾಡಿದ್ದೀವಿ, ಟೆಸ್ಟ್ನಲ್ಲೂ ನೋಡಿದ್ದೀನಿ ನಾನು. ಇಲ್ಲಿ ಭಾಳಷ್ಟು ಜನ ಏನು ತಪ್ಪು ಮಾಡ್ತಾರೆ ಅಂದರೆ =0 ಬರೆಯಂಗಿಲ್ಲ. ವರ್ಗ ಸಮೀಕರಣದ ಆದರ್ಶ ರೂಪ ಬರಿ ಅಂದ್ಕೂಡಲೇ p(x) = ಬಹುಪದೋಕ್ತಿ ಬರೀತೀರಿ, ವರ್ಗ ಬಹುಪದೋಕ್ತಿ. ಆ ರೀತಿ ತಪ್ಪುಗಳಾಗಲಾರ್ದಾಗೆ ಲಕ್ಷ ಕೊಡ್ರಿ. ಕೆಲವು ಸಂದರ್ಭದಲ್ಲಿ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಬರೀರಿ ಅಂತ ಬಹುಪದೋಕ್ತಿಗಳು ಚಾಪ್ಟರ್ ಮೇಲೆ ಕೇಳ್ಬೋದು. ಆವಾಗ ಅಲ್ಲಿ =0 ಹಾಕಬಾರ್ದು, px = ಬರೀಬೇಕು. ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ಅಂದಾಗ =0 ಇಟ್ಟು ಬರೀಬೇಕು. ಮುಂದಿನ ಒಂದು ಪ್ರಶ್ನೆ, ಸೂತ್ರ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಬೇಕಾಗಿದೆ. ಸಮೀಕರಣ x² + 5x + 2 = 0 ಇದೆ. ಇದು ನಿಮಗೆ ಸಮೀಕರಣ. ABC ಬೆಲೆಗಳನ್ನು ಬರಿಕೊಳ್ಳೋಣ. x² ನ ಸಗುಣಕ a 1 ಇದೆ, x ನ ಸಗುಣಕ b 5 ಇದೆ, ಆಮೇಲೆ ಸ್ಥಿರಾಂಕ ಎಷ್ಟಿದೆ 2 ಇದೆ. ABC ಬೆಲೆಗಳನ್ನು ಬರ್ಕೊಡ್ವಿ. ಇನ್ಮೇಲೆ ಸೂತ್ರವನ್ನು ಬರೆಯೋಣ. ಸೂತ್ರ ಏನು ಅಂದರೆ x = -b ± √b² - 4ac / 2a. ಇದು ನಮಗೆ ಸೂತ್ರ. -b ± √b² - 4ac / 2a. ಮೈನಸ್ ಹಾಗೆ ಇರಲಿ. ಬಿದ ಬೆಲೆ ಎಷ್ಟಿದೆ ನೋಡಿರಿ, 5 ಇದೆ, ಪ್ಲಸ್ ಅಥವಾ ಮೈನಸ್ √b² - 4ac. b² ಅಂದರೆ ಎಷ್ಟು? 5 ವರ್ಗ -4a ac. a ಎಷ್ಟು? 1, c ಎಷ್ಟಿದೆ? 2 ಇದೆ. ಇಂಟು 2 ಬಾಗಿಲೆ 2a. 2 ಗುಂಡ್ಲೆ ಏದ ಬೆಲೆ ಎಷ್ಟಿದೆ ನೋಡಿರಿ, 1 ಇದೆ. ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿ. -5 ಪ್ಲಸ್ ಅಥವಾ ಮೈನಸ್ √5 ವರ್ಗ 25 -8 25 -8 ಬಾಗಿಲೆ 2 ಗುಂಡ್ಲೆ 1 ಅಂದರೆ ಎಷ್ಟು? 2. 2 ಬರೆಯೋಣ. -5 ಪ್ಲಸ್ ಅಥವಾ ಮೈನಸ್ 25 8 ಹೋದ್ರೆ 25ರಿಂದ 8 ಕಳೆದ್ರೆ ನಿಮ್ಗೆ 17 ಬರ್ತದೆ, 18 ಬರ್ತದೆ, 17 ಬರ್ತದೆ, 17 / 2. 17 ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಇದನ್ನ ಹಾಗೆ ಇಟ್ಬಿಡ್ರಿ. ಅಂದರೆ ಮೊದಲನೇ ಮೂಲ -5 ಪ್ಲಸ್ ವರ್ಗಮೂಲ 17 ಬಾಗಿಲೆ 2. ಇನ್ನೊಂದು ಮೂಲ ಅಥವಾ ಒಟ್ಟು ಒಂದು ಸಲ ಮೈನಸ್ ಇಟ್ಟು ಏನು ಮಾಡಿರಿ, ಇದನ್ನು ಬರೀತಕ್ಕಂಥ ಕೆಲಸ ಮಾಡಿರಿ. -5 x = -5 -√17 / 2 ಅಂತಕ್ಕಂಥದ್ದನ್ನು ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡ್ರಿ. x² + 4x + 4 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಈಗ x² + 4x + 4 = 0 ಅದ. ಇದು ಕೊಟ್ಟಿರ್ತಕ್ಕಂಥ ಒಂದು ವರ್ಗ ಸಮೀಕರಣ. ABC ಬೆಲೆಗಳನ್ನು ಬರೆಯೋಣ. a = 1, b = 4, c = ಎಷ್ಟು? ಅದು ಕೂಡ 4 ಇದೆ, 4 4. ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಶೋಧಕಕ್ಕೆ ಸೂತ್ರ ಏನಪ್ಪ ಅಂದರೆ ಡೆಲ್ಟಾ = b² - 4ac. ಇದು ನಿಮಗೆ ಶೋಧಕ. ಡೆಲ್ಟಾ = b ಅಂದರೆ 4, 4 ವರ್ಗ, 4 ಗುಂಡ್ಲೆ a ಅಂದರೆ 1, c ಅಂದರೆ ಎಷ್ಟು? 4. ಆಮೇಲೆ ಡೆಲ್ಟಾ = 4 ವರ್ಗ 16, 4 4 ಮತ್ತು 16 ಅಂದರೆ ಡೆಲ್ಟಾ ಏನು ಬಂತು ನೋಡ್ರಿ, 0 ಬಂತು. ಅಂದರೆ ಶೋಧಕದ ಬೆಲೆ 0 ಆಗೋದ್ರಿಂದ ಮೂಲಗಳು ಏನಾಗಿರ್ಬೇಕಂದ್ರೆ ವಾಸ್ತವ ಮತ್ತು ಸಮ. ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಮ, ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ನೋಡಿರಿ. ಅನ್ವಯಿಕ ಪ್ರಶ್ನೆ ಇದೆ. ವರ್ಗ ಸಮೀಕರಣವನ್ನು ನೀವು ರೆಡಿ ಮಾಡಿಕೊಂಡು ಆ ಒಂದು ಅನ್ವಯಿಕ ಪ್ರಶ್ನೆಗೆ ಪರಿಹಾರವನ್ನು ಗೊತ್ತು ಮಾಡ್ಕೋಬೇಕು. ಒಂದು ಆಯತಾಕಾರದ ಮೈದಾನದ ಕರ್ಣವು
ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ಒಂದು ಆಯತಾಕಾರದ ಮೈದಾನ ತಗೊಳ್ಳೋಣ. ಈ ರೀತಿ ಒಂದು ಆಯತಾಕಾರದ ಮೈದಾನವನ್ನು ಕಲ್ಪಿಸ್ಕೊಳ್ಳೋಣ. ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಡೋಣ. ಎ ಸಿ ಕರ್ಣ ಆಗಿರಲಿ. ನೋಡಿ, ಒಂದು ಆಯತಾಕಾರದ ಮೈದಾನದ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ. ಇಲ್ಲಿ ಚಿಕ್ಕ ಬಾಹು ಯಾವುದು ತೊಗೊಳ್ಳೋಣ ಅಂತಂದರೆ ಎ ಬಿ ತೊಗೊಳ್ಳೋಣ. ಚಿಕ್ಕ ಬಾಹು ಈಕ್ವಲ್ ಟು ಎ ಬಿ ಆಗಿರಲಿ. ಇದನ್ನು ಎಕ್ಸ್ ಅಂತ ತೊಗೊಳ್ಳಿ, ಎಕ್ಸ್ ಆಗಿರಲಿ. ನೋಡಿ, ಇದು ಎಕ್ಸ್ ತೊಗೊಂಡ್ರೆ ಅಂದರೆ ವಿಕರ್ಣ ಮೈದಾನದ ಕರ್ಣ. ಇಲ್ಲಿ ನಿಮ್ಮ ಚಿತ್ರದಲ್ಲಿ ಕರ್ಣ ಯಾವುದಾಗ್ತದೆ? ಎ ಸಿ ಆಗ್ತದೆ. ಎಷ್ಟು ಹೆಚ್ಚಿದೆ? 60 ಮೀಟರ್ ಹೆಚ್ಚಿದೆ. ಎಕ್ಸ್ ಪ್ಲಸ್ 60 ಮೀಟರ್ ಆಗ್ತದೆ. ಎಕ್ಸ್ ಪ್ಲಸ್ 60 ಮೀಟರ್. ಇದು ಎಕ್ಸ್ ಮೀಟರ್ ಆಗಿದೆ. ಇದು ಎಕ್ಸ್ ಪ್ಲಸ್ 60 ಮೀಟರ್ ಆಗ್ತದೆ. ಹೌದಾ? ಇದು ಎಕ್ಸ್ ಮೀಟರ್ ಆಗಿದೆ. ಇನ್ಮೇಲೆ ದೊಡ್ಡ ಬಾಹು ಅಂದರೆ ಬಿ ಸಿ ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದ್ದರೆ ಅಂದರೆ ಬಿ ಸಿ ಈಸ್ ಈಕ್ವಲ್ ಟು ದೊಡ್ಡ ಬಾಹು ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು? ಚಿಕ್ಕ ಬಾಹುವಿಗಿಂತ 30 ಅಂದರೆ ಎಕ್ಸ್ ಪ್ಲಸ್ 30 ಮೀಟರ್. ಎಕ್ಸ್ ಪ್ಲಸ್ 30 ಮೀಟರ್ ಸರಿನಾ? ಬಿ ಸಿ ಈಕ್ವಲ್ ಟು ಎಕ್ಸ್ ಪ್ಲಸ್ 30 ಮೀಟರ್ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಇದಿಷ್ಟು ಸಂಬಂಧಿತ ರೇಖಾಚಿತ್ರ. ಇಲ್ಲಿ ಆಯತಾಕಾರದ ಮೈದಾನ ಇರೋದರಿಂದ ಕೋನ ಬಿ ಏನಿದೆ ಇಲ್ಲಿ 90 ಡಿಗ್ರಿ ಉಂಟಾಗ್ತದೆ. ಲಂಬಕೋಣ ತ್ರಿಭುಜದ ಒಂದು ಪರಿಕಲ್ಪನೆಯೂ ಕೂಡ ಇಲ್ಲಿ ಬಳಕೆ ಆಗ್ತದೆ. ವರ್ಗ ಸಮೀಕರಣದ ಪರಿಕಲ್ಪನೆಯೂ ಕೂಡ ಬಳಕೆ ಆಗ್ತದೆ. ಎರಡರ ಸಂಯೋಜನೆಯಲ್ಲಿ ಪರಿಹಾರ ಈ ಒಂದು ಪ್ರಶ್ನೆಗೆ ಸಿಗ್ತದೆ. ಈಗ ಬಾಹುಗಳ ಅಳತೆಗಳು ಅಂದರೆ ಎ ಬಿ ಬಿ ಸಿ ನಾವು ಕಂಡುಹಿಡಿಬೇಕಾಗಿತ್ತು ಅಂದರೆ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ತ್ರಿಭುಜ ಎ ಬಿ ಸಿನಲ್ಲಿ ಕೋನ ಬಿ ಏನದಂದ್ರೆ ಲಂಬಕೋನ ಅದ ಅನ್ನೋದನ್ನು ಗಮನಿಸ್ತೀವಿ. ಶೋಗಲ ಮೇಡಮ, ಅಲ್ಲಿ ಹಿಂದೆ ಹುಡುಗರು ಅದ ನೋಡ್ರಿ, ಅವ್ರಿಗೆ ಹೋಗತ್ತೇಳ್ರಿ, ಡಿಸ್ಟರ್ಬ್ ಮಾಡತ್ತವ. ಉರ್ದುದವ್ರು ಹೋಗಿಲ್ಲ ನೋಡ್ರಿ ಯಾರು. ಕೋನ್ ಬಿ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿಗೆ ಅಭಿಮುಖವಾಗಿರ್ತಕ್ಕಂಥ ವಿಕರ್ಣ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಬೆಲೆ ಎಕ್ಸ್ ಇದೆ, ಬಿ ಸಿ ಎಕ್ಸ್ ಪ್ಲಸ್ 30 ಇದೆ, ಆಮೇಲೆ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಕ್ವಲ್ ಟಲ್ಲ ಸರಿ ಹಿಂಗೆ ಮಾಡ್ರಿ. ಅದು ಎ ಸಿ ಸ್ಕ್ವೇರ್ ಈಕ್ವಲ್ ಟು ಐತೆ, ಹಂಗೆ ಬರೀ ನೋಡಿರಿ. ಎ ಸಿ ಸ್ಕ್ವೇರ್ ಎ ಸಿ ಎಕ್ಸ್ ಪ್ಲಸ್ 60 ಎಕ್ಸ್ ಪ್ಲಸ್ 60 ಬ್ರಾಕೆಟ್ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 30 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 30 ಬ್ರಾಕೆಟ್ ಸ್ಕ್ವೇರ್. ಇಷ್ಟು ಇದೆ. ಇದನ್ನು ವಿಸ್ತಾರ ಮಾಡಿದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಕ್ಸರ ವರ್ಗ 60ರ ವರ್ಗ ಪ್ಲಸ್ 2ab 2 ಇಂಟು ಎಕ್ಸ್ ಇಂಟು 60 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸೂತ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿದ್ದೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಬರೀ ಹೆಂಗಿದ್ದಂಗೆ ಮತ್ತೊಂದು ಸಲ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕಿದ್ರೆ ಎ ಸ್ಕ್ವೇರ್ 30ರ ವರ್ಗ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಇಂಟು ಎಕ್ಸ್ ಇಂಟು 30 ಬರೀಬೇಕು ಪ್ಲಸ್ 2 ಇಂಟು ಎಕ್ಸ್ ಇಂಟು 30 ಬರೀಬೇಕಾಗ್ತದೆ. ಇನ್ನು ಇದನ್ನು ಸುಲಭೀಕರಣ ಮಾಡಿಕೊಡ್ರಿ. ನೋಡಿರಿ, ಇಲ್ಲೇ ಈ ಒಂದು ಎಕ್ಸ್ ಸ್ಕ್ವೇರು ಮತ್ತು ಎಕ್ಸ್ ಸ್ಕ್ವೇರ್ ನೇರವಾಗಿ ಹೊಡೆದಾಕ್ರಿ. 60ರ ವರ್ಗ 3600 60 ಗುಂಡ್ಲೆ 60 6 36 2 0 ಇಡಬೇಕು 3600. ನೋಡಿರಿ 2 6 12 ಮುಂದೊಂದು 0 120x ಆಗ್ತದೆ ಈಕ್ವಲ್ ಟು ಒಂದು ಎಕ್ಸ್ ಸ್ಕ್ವೇರ್ ಉಳಿದದ 30 ಇಂಟು 30 900 3 2 6 ಮುಂದೊಂದು 0 60x ಆಗ್ತದೆ. ಇನ್ನು ಈ ಎರಡೂ ಬೆಲೆಗಳನ್ನು ಆ ಕಡೆ ಪಕ್ಷಾಂತರ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 900 ಪ್ಲಸ್ 60x ಅದ, ಎಕ್ಸ್ ಸ್ಕ್ವೇರ್ ಪ್ಲಸ್ 900 ಪ್ಲಸ್ 60x ಅದ, ಮೈನಸ್ 3600 ಮೈನಸ್ 120x ಈಕ್ವಲ್ ಟು ಎಷ್ಟಾಯ್ತು 0 ಆಯಿತು. ಎಕ್ಸ್ ಸ್ಕ್ವೇರ್ ಇಡೋಣ, ಎಕ್ಸ್ ಸ್ಕ್ವೇರ್ ಇಲ್ಲಿ ಇಡೋಣ. 60x ಆಮೇಲೆ 120x ಅಂದರೆ ಮೈನಸ್ 60x ಆಗ್ತದೆ. 60x ಮೈನಸ್ 120x ಅಂದರೆ ಮೈನಸ್ 60x ಆಗ್ತದೆ. ಇದು 900 ತೆಗೆದ್ರೆ 2700 ಮೈನಸ್ ಚಿಹ್ನೆ ಬರೀಬೇಕು, ಮೈನಸ್ 2700 ಆಗ್ತದೆ. ಇನ್ನು ಮೈನಸ್ 2700 60ಕ್ಕೆ ಹೊಂದಬೇಕು ನೋಡಿರಿ. ಆ ರೀತಿ ಯಾವ ರೀತಿ ಹೊಡಿತೀರಿ? 30x 9 3 27
2700 ಎಕ್ಸ್ ಸ್ಕ್ವೇರ್ ಆಗ್ತದೆ, ಮೈನಸ್ಸು ಬರ್ತದೆ. ಈ ಡಿಫ್ರೆನ್ಸ್ ನೀವು -60x ಕೊಡ್ತದೆ. -2700 ಈಸ್ ಈಕ್ವಲ್ ಟು 0 ಆಯಿತು. ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತೆಗಿರಿ. x - 90 x ಇಂಟು ಬ್ರಾಕೆಟ್ x - 90 ಪ್ಲಸ್ 30 ಇಂಟು ಬ್ರಾಕೆಟ್ ಏನು ಮಾಡೋಣ x - 90 ಈಕ್ವಲ್ ಟು ಎಷ್ಟು 0. x - 90 ಸಾಮಾನ್ಯ ತೆಗೋಣ. x - 90 ಇಂಟು ಬ್ರಾಕೆಟ್ ಇನ್ನೊಂದು ಬ್ರಾಕೆಟ್ನೊಳಗೆ x + 30 ತಗೋರಿ. x + 30 ಈಕ್ವಲ್ ಟು ಎಷ್ಟು ಆಗ್ತಿದ್ದು 0 ಆಯಿತು. x - 90 ಈಕ್ವಲ್ ಟು 0, x - 90 ಈಕ್ವಲ್ ಟು 0 ಅಥವಾ ಏನಾಗ್ತದೆ x + 30 ಈಕ್ವಲ್ ಟು 0 ಅಂದರೆ x ಈಕ್ವಲ್ ಟು 90 ಅಥವಾ x ಇಸ್ ಈಕ್ವಲ್ ಟು ಎಷ್ಟು -30. ನೀವು x ಅಂದರೆ ಏನು, ಚಿಕ್ಕ ಬಾಹುವಿನ ಉದ್ದ AB ತೊಗೊಂಡಿದ್ರಿ, ಋಣಾತ್ಮಕವಾಗಿರೋಂಗಿಲ್ಲ. -30 ಏನೈತಿಲ್ಲ, ಇದು ಸಾಧ್ಯವಿಲ್ಲ. ಇಲ್ಲೇ ಚಿಕ್ಕದಾಗಿ ಬರೆದು ಬಿಡೋಣ. ಈ ಬೆಲೆಯನ್ನು ನಾವೇನು ಮಾಡೋಣ, ಬಿಟ್ಟು ಬಿಡೋಣ, ನೆಗ್ಲೆಕ್ಟ್ ಮಾಡಿಬಿಡೋಣ. ಆದ್ದರಿಂದ ಪರಿಗಣಿಸ್ತಕ್ಕಂಥ ಬೆಲೆ ಎಷ್ಟು 90 ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಆದ್ದರಿಂದ ಚಿಕ್ಕ ಬಾಹು, ಚಿಕ್ಕ ಆಕಾರದ ಮೈದಾನದ ಒಂದು ಚಿಕ್ಕ ಬಾಹು ಈಕ್ವಲ್ ಟು x ಈಕ್ವಲ್ ಟು 90 ಮೀಟರ್ ಬರ್ತದೆ. ಆಮೇಲೆ ದೊಡ್ಡ ಬಾಹು, ಆಯತಾಕಾರದ ಮೈದಾನದ ದೊಡ್ಡ ಬಾಹು ಏನು ಬರ್ತದೆ ಅಂದ್ರೆ x + 30 ಅದ. ಅಂದರೆ ನೋಡ್ರಿ x + 30 ಐತಿಲ್ಲ, ದೊಡ್ಡ ಬಾಹು BC, x + 30 ಇದೆ. x + 30 ಅಂದರೆ 90 + 30 120, 120 ಮೀಟರ್ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ಅದೇ ಪ್ರಕಾರ ಈಗೇನು ಹೋಗೋದಿಲ್ಲ, ಅದೇ ರೀತಿಯದ. ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣ 13 ಸೆಂಟಿಮೀಟರ್ ಅದ. ಒಂದು ಲಂಬಕೋಣ ತ್ರಿಭುಜದ ನೋಡ್ರಿ, ಒಂದು ಲಂಬಕೋಣ ತ್ರಿಭುಜದ A B, ಆಮೇಲೆ ಇದನ್ನು C ತಗೊಳ್ಳೋಣ. B ನಲ್ಲಿ ಲಂಬಕೋಣ ಆಗಿರಲಿ. ತ್ರಿಭುಜ ಎ ಬಿ ಸಿನಲ್ಲಿ ನಾನು B ನಲ್ಲಿ ಲಂಬಕೋನ ಆಗುವ ಹಾಗೆ ಲಂಬಕೋಣ ತ್ರಿಭುಜವನ್ನು ಪರಿಗಣಿಸಿದ್ದೇನೆ. ವಿಕರ್ಣ 13 ಸೆಂಟಿಮೀಟರ್ ಇದೆ. ವಿಕರ್ಣ ಯಾವುದು ವಿಕರ್ಣ B 90 ಆಗೋದ್ರಿಂದ AC ವಿಕರ್ಣ ಆಗ್ತದೆ. ಇದೆಷ್ಟಿದೆ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ACಯನ್ನು 13 ಸೆಂಟಿಮೀಟರ್ ಬರ್ಕೊಳ್ಳೋಣ. ಉಳಿದೆರಡು ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದು ಬಾಹುವಿಗಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದ್ದಾರೆ. ಇಲ್ಲಿ AB = x ಆದರೆ ಇನ್ನೊಂದು ಅದಕ್ಕಿಂತ ಎಷ್ಟು ಹೆಚ್ಚು BC = x + 7 ಆಗಬೇಕು. ಹೌದಾ? ಒಂದು ಬಾಹು ಮತ್ತೊಂದು ಬಾಹುವಿಗಿಂತ 7 ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಅಂತ ಆ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಯಿರಿ. AB x ಮೀಟರ್ ತೊಗೊಂಡ್ರೆ ಇದು AB ನೀವು x ಮೀಟರ್ ತೊಗೊಂಡ್ರೆ ಇದು x + 7 ಮೀಟರ್ ಆಗಬೇಕು. ಒಂದು ವೇಳೆ ಇದನ್ನು x ಮೀಟರ್ ತೊಗೊಂಡ್ರೆ ಇದು x + 7 ಮೀಟರ್ ಆಗಬೇಕು. ಈಗ ಕೋನ್ B 90 ಇರೋದರಿಂದ ವಿಕರ್ಣದ ಮೇಲಿನ ವರ್ಗ ಅದು AC, ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಅಂದರೆ AB² ಪ್ಲಸ್ ಏನು BC² ಸರಿ ಹೋಗ್ತದ ಅನ್ನೋದನ್ನು ನಾವು ನೋಡ್ತೀವಿ. AC² ಈಸ್ ಈಕ್ವಲ್ ಟು AC 13 ಇದೆ, 13ರ ವರ್ಗ ಈಕ್ವಲ್ ಟು AB² ಪ್ಲಸ್ BC². AB x ಇದೆ, BC x + 7 ಇದೆ. x² ಪ್ಲಸ್ x² ಪ್ಲಸ್ x + 7 ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ. 13ರ ವರ್ಗ 169, x² ಅಂಗವರಿಣ ಮತ್ತು ಇದನ್ನು ವಿಸ್ತಾರ ಮಾಡಿದರೆ ಇದು x² ಪ್ಲಸ್ 7ರ ವರ್ಗ A² ಪ್ಲಸ್ B² ಪ್ಲಸ್ 2AB 2 × x × 7 2 × x × 7 A ಪ್ಲಸ್ B ಬ್ರಾಕೆಟ್ ಸ್ಕ್ವೇರ್ ಸೂತ್ರ 9th ಏನು ಬಹುಪದೋಕ್ತಿಗಳು ಓದಿದಿರಲ್ಲ ಅದನ್ನ ಇಲ್ಲಿ ಅನ್ವಯ ಮಾಡಿಕೊಡ್ರಿ. 169 ಈಸ್ ಈಕ್ವಲ್ ಟು ಇದು 2x² ಪ್ಲಸ್ 49, ಆಮೇಲೆ 7 × 2 14x ಆಯಿತು. ಈ 169 ಆ ಕಡೆ ಪಕ್ಷಾಂತರ ಮಾಡೋಣ. 2x² ಪ್ಲಸ್ 49 ಪ್ಲಸ್ 14x ಮೈನಸ್ 169 ಈಸ್ ಈಕ್ವಲ್ ಟು 0. 2x² ಪ್ಲಸ್ 49 ಪ್ಲಸ್ 14x ಮೈನಸ್ 169 ಈಸ್ ಈಕ್ವಲ್ ಟು 0. 169 ಒಳಗಡೆ 49 ಕಳೀರಿ, ಏನಾಗ್ತದೆ ನೋಡಿರಿ. 9 ಹೋದ್ರೆ 0, 6 4 ಹೋದರೆ 2, ಇಲ್ಲಿ 1 ಉಳಿತದೆ 120. ಸೊ 2x² ಪ್ಲಸ್ 14x ಪ್ಲಸ್ 14x 49 169 ಡಿಫ್ರೆನ್ಸ್ ಎಷ್ಟಿದೆ 120 ಇದೆ, ಆದರೆ ದೊಡ್ಡ ಅಂಕೆ ಚಿಹ್ನೆ ಬರೀಬೇಕು. ಮೈನಸ್ 120 = 0. 2ರಿಂದ ಭಾಗಿಸ್ಬಿಡ್ರಿ. x² ಪ್ಲಸ್ 7x ಮೈನಸ್ 60 = 0 ಬರ್ತದೆ. ಇದು ಯಾವಾಗ
2ರಿಂದ ಭಾಗಿಸಲಾಗಿದೆ. 2ರಿಂದ ಪೂರ್ಣ ಈ ಸಮೀಕರಣಕ್ಕೆ ಭಾಗಿಸಿದ್ರೆ ಇಲ್ಲಿ 2 ಹೋಗ್ತದೆ, 2 ಒಳ್ಳೆ 2 6 12. ಹಾಗಾಗಿ x² + 7x - 60 = 0 ಆಗ್ತದೆ. ಇನ್ನು 60ಕ್ಕೆ ಅಪವರ್ತನಗಳು ನೋಡಿರಿ. 12 5 ತೊಗೊಂಡ್ರೆ ಬರುತ್ತಲ್ಲ 17 ಆಗ್ತದಲ್ಲ. 12 5 60, 12 ಮತ್ತು 5 ಕೂಡಿಸಿ ಡಿಫ್ರೆನ್ಸ್ 7 ಬರ್ತದೆ. 12 5 ಡಿಫ್ರೆನ್ಸ್ 7 ಬರ್ತದೆ. ಸರಿ, x² + 12x - 5x. 12ರಾಗ 5 ಹೋದ್ರೆ 7 ಬಂತಲ್ಲ, 7x + 7x ಉಳಿತು. ಇಲ್ಲೇ -60 ಅದ, ಮುಂದೆ -60 ಬರೀ. -60 = 0. ಎಕ್ಸ್ ಸಾಮಾನ್ಯ ತೆಗೆದ್ರೆ x + 12 ಆಗ್ತದೆ. 5 ಸಾಮಾನ್ಯ ತೆಗೆದ್ರೆ -5 ಇಂಟು ಬ್ರಾಕೆಟ್ x + 12 = ಎಷ್ಟಾಗ್ತದೆ? ಇದು 0 ಆಗ್ತದೆ. ಇಲ್ಲೂ x + 12 ಐತಿ, ಈ ಕಡೆನೂ x + 12 ಐತಿ. x + 12 ಸಾಮಾನ್ಯ ತೆಗೆರಿ. ಇಷ್ಟು ಸಾಮಾನ್ಯ ತೆಗೆದ್ರೆ ಉಳಿತದೆ ಎಷ್ಟು? x - 5 ಉಳಿತದ = 0. ಈಗ x + 12 = 0 ಅಥವಾ x - 5 = ಏನು? 0 ಆಗ್ತದೆ. ಹೀಗಾಗಿ x = ಎಷ್ಟಾಯ್ತು ನೋಡ್ರಿ? -12 ಅಥವಾ x = ಎಷ್ಟಾಯ್ತು? +5. x = -12 ಅಥವಾ x = +5. ಋಣಾತ್ಮಕ ಬೆಲೆ ಏನು ಬಿಡ್ರಿ, ಇದು ಸಾಧ್ಯ ಇಲ್ಲ. ಇದನ್ನು ಬಿಟ್ಬಿಡೋಣ. ಸಾಧ್ಯ ಅಥವಾ ಸಾಧ್ಯವಿಲ್ಲ. ಈ ಬೆಲೆಯನ್ನು ಬಿಟ್ಟರೆ x = ಎಷ್ಟಾಯ್ತು ನಮ್ಗೆ? 5 ಆಗ್ತದೆ. ಆದ್ದರಿಂದ ಪ್ರಶ್ನೆ ನೋಡೋದಾದರೆ ಏನು ಕೇಳ್ತಾನೆ? ಆ ತ್ರಿಭುಜದ ಬಾಹುಗಳನ್ನು ಎ ಬಿ ಬಿ ಸಿ ಸಿ ಅಂತ ಕೊಟ್ಟಾದಾನೆ. ಎ ಬಿ ಬಿ ಸಿ, ಎ ಬಿ ಎಕ್ಸ, ಬಿ ಸಿ x + 7. ಎ ಬಿ = x = 5 ಮೀಟರ್. ಆಮೇಲೆ ಬಿ ಸಿ = x + 7 = 5 + 7 = 12 ಮೀಟರ್. ಸರಿ, ಇದಿಷ್ಟು ನಮ್ಮ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನು ಜೂನ್ 2022ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಯಾವ ರೀತಿ ಬಂದಿದೆ ನೋಡಿ. ಆದರ್ಶ ರೂಪದಲ್ಲಿ x × x + 1 = 5. ಇದು ಒಂದು ರೇಖಾತ್ಮಕ ವರ್ಗ ಘನ ವರ್ಗ ಬಹುಪದೋಕ್ತಿ ಏನಾಗ್ತದೆ ನೋಡಬೇಕು. ಸಮೀಕರಣ ಆಗ್ತದೆ, ಬಹುಪದೋಕ್ತಿ ಅಂತೂ ಆಗೋದಿಲ್ಲ. ಈ ಎ ಬಿ ಸಿ ಒಳಗನ ಉತ್ತರದ ನೋಡಿ. x × x + 1 = 5 ಅದ. ಸ್ವಲ್ಪ ಬಿಡಿಸಿ ನೋಡೋಣ. x × x x² ಆಗ್ತದೆ, ಪ್ಲಸ್ x × 1 ಅಂದರೆ ಎಷ್ಟಾಗ್ತದೆ? x ಆಗ್ತದೆ. ಆ 5 ಈ ಕಡೆ ತೊಗೊಂಬರಿ, -5 = 0 ಬಂತು. ಇದು ಯಾವ ರೂಪದಾಗ ಬಂತೀಗ? ax² + bx + c = 0 ರೂಪದಾಗ ಬಂತು. ಹೀಗಾಗಿ ಆಪ್ಷನ್ ಏನು? ವರ್ಗ ಸಮೀಕರಣ ಆಗ್ತದೆ. ಬಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಒಂದು ಪ್ರಶ್ನೆ, ಒಂದು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ಈ ಹಿಂದಕ್ಕೂ ಕೂಡ ಬಂದಿತ್ತಿದು. ax² + bx + c = 0 ನಿಮಗೆ ಆದರ್ಶ ರೂಪ. ಮುಂದಿನ ಒಂದು ಪ್ರಶ್ನೆ, ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಮೂಲಗಳ ಸ್ವಭಾವವನ್ನು ಹೇಳಬೇಕಾಗಿದೆ. 4x² - 12x + 9 = 0. ಇದು ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣ. ಏನಪ್ಪ ಇಲ್ಲಿ? ಎನ ಬೆಲೆ 4, ಬಿನ ಬೆಲೆ -12, ಸಿನ ಬೆಲೆ ಎಷ್ಟು ಅಂದರೆ 9. ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ವಿ. ಶೋಧಕವನ್ನು ಕಂಡುಹಿಡಿಯೋಣ. ಶೋಧಕ ಸೂತ್ರ δ = b² - 4ac. ಶೋಧಕದ ಸೂತ್ರ b² ಅಂದರೆ -12ರ ವರ್ಗ -4. ಎನ ವರ್ಗ ಬೆಲೆ ಎಷ್ಟು? 4. ಸಿನ ಬೆಲೆ ಎಷ್ಟು? 9. 12ರ ವರ್ಗ 144. ಆಮೇಲೆ 4 4 16, 16 9 16 9 144 ಬರ್ತದೆ. 144. 144 ಡಿಫ್ರೆನ್ಸ್ ಏನಾಯಿತು? 0 ಆಯಿತು. ಶೋಧಕದ ಬೆಲೆ 0 ಆದರೆ ಮೂಲಗಳ ಸ್ವಭಾವ ಏನಂತ ಹೇಳ್ತೀರಿ? ವಾಸ್ತವ ಮತ್ತು ಸಮ. ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಮ. ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಸರಿ, ಇವಾಗ ನಾನು ಮುಂದಿನ ಒಂದು ಲೆಕ್ಕಾಚಾರಕ್ಕೆ ಸಾಗ್ತಾ ಇದ್ದೀನಿ. x² - 3x + 1 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ. x² - 3x + 1 = 0 ಬರ್ಕೊಳ್ಳೋಣ. ಇದು ನಿಮ್ಮ ವರ್ಗ ಸಮೀಕರಣ. ಎದ ಬೆಲೆ ಎಷ್ಟು? 1. ಬಿದ ಬೆಲೆ ನೋಡ್ರಿ -3. ಸಿದ ಬೆಲೆ ಎಷ್ಟು ಅಂದರೆ 1.
ಇಲ್ಲಿ ವರ್ಗ ಸಮೀಕರಣದ ಶೋಧಕ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದು ವರ್ಗ ಸಮೀಕರಣದ ಶೋಧಕ. ಶೋಧಕದ ಮೇಲೆ ಅಲ್ಲಕ್ಕೆ ಸೂತ್ರ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಬೇಕಾಗಿತ್ತಲ್ಲ. ಹೀಗಾಗಿರ್ತದೆ. ಲಕ್ಷ ಕೊಟ್ಟಿರಂಗಿಲ್ಲ ಮೇಮೆ, ಸಹಜವಾಗಿ ತಪ್ಪು ಸೂತ್ರ ಉಪಯೋಗ ಮಾಡೋದು ಇರ್ತದೆ. ನಿಮಗೂ ಹೀಗಾಗ್ತದೆ, ಎಚ್ಚರಿಕೆಯಿಂದ ಬಿಡಿಸ್ಬೇಕು. ಮೈನಸ್ ಬಿ ಪ್ಲಸ್ ಅಥವಾ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2a. ಮೈನಸ್ ಹಾಗೆ ಇರಲಿದು. ಬಿದ ಬೆಲೆ ಎಷ್ಟಿದೆ ನೋಡಿ, -3 ಇದೆ. -3 ಪ್ಲಸ್ ಅಥವಾ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್, ಬಿನ ಬೆಲೆ -3 ಇದೆ. -3 ಬ್ರಾಕೆಟ್ ಸ್ಕ್ವೇರ್ -4. ಎದ ಬೆಲೆ ಎಷ್ಟಪ್ಪ ಅಂದ್ರೆ 1 ಅದ. ಸಿದ ಬೆಲೆನೂ ಕೂಡ 1 ಅದ. 1 ಗುಂಡ್ಲೆ 1 ಬಾಗ್ಲೆ 2a ಅಂದರೆ 2 ಗುಂಡ್ಲೆ 1. ಈಗೇನಾಗುತ್ತಾ, -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. x ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ ನೋಡ್ರಿ, ಪ್ಲಸ್ ಆರ್ ಮೈನಸ್ 9 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ -9 ಸ್ಕ್ವೇರ್ ಅಂದ್ರೆ ಅದು +3 ಆಯಿತು, +9 ಆಯಿತು. 4 ಗುಂಡ್ಲೆ 1 ಗುಂಡ್ಲೆ 1, 4 1 4, 4 1 4, -4 ಬಾಗ್ಲೆ 2, -4 ಬಾಗ್ಲೆ 2 ಉಳಿತೆಷ್ಟು 3 ಉಳಿತಾ. ಇಲ್ಲಿ 9 ರ 4 ಹೋದ್ರೆ 5 ಬರ್ತದೆ. 9 ರ 4 ಹೋದ್ರೆ 5 ಇಡ್ತೀರಿ. ಡಿವೈಡೆಡ್ ಬೈ ಎಷ್ಟು ಬರೆಯೋಣ, 2 ಬರೆಯೋಣ. ಅಂದ್ರೆ x ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ ರೂಟ್ 5 ಡಿವೈಡ್ ಬೈ 2. ಆದ್ದರಿಂದ x ಈಕ್ವಲ್ ಟು 3 ಪ್ಲಸ್ ವರ್ಗಮೂಲ 5 ಬಾಗ್ಲೆ ಎಷ್ಟು 2, ಅಥವಾ x ಈಸ್ ಈಕ್ವಲ್ ಟು ಎಷ್ಟು 3 ಮೈನಸ್ ವರ್ಗಮೂಲ 5 ಬಾಗ್ಲೆ 2. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. -3 ರೂಟ್ 5 ಡಿವೈಡೆಡ್ ಬೈ 2. ಸೊ ಇದಿಷ್ಟು ಸೂತ್ರ ವಿಧಾನದಿಂದ ಮೂಲಗಳನ್ನು ಕೊಟ್ಟಿರ್ತಕ್ಕಂಥ ಸಮೀಕರಣಕ್ಕೆ ಕಂಡುಹಿಡಿದ್ವಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಅನ್ವಯಿಕ ಪ್ರಶ್ನೆ ಸಮೀಕರಣದ ಮೇಲೆ 3 ವರ್ಷಗಳ ಹಿಂದಿನ ರೆಹಮಾನನ ವಯಸ್ಸು ಮತ್ತು 5 ವರ್ಷಗಳ ನಂತರದ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಆದರೆ ಅವನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ನೋಡಿ, ರೆಹಮಾನನ ಈಗಿನ ಒಂದು ವಯಸ್ಸು ಎಷ್ಟಿದೆ ಅಂತಂದರೆ x ವರ್ಷ ಆಗಿರಲಿ. ಅವನಿಗೀಗ x ವರ್ಷ ಆಗೈತೆ ಅಂತ ನಾವು ಭಾವಿಸ್ಕೊಳ್ಳೋಣ. ವರ್ಷ ಆಗಿರಲಿ. ಈಗ ನೋಡಿ, ಸಂಬಂಧ ಏನೈತಿ, 3 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ ರೆಹಮಾನನ ವಯಸ್ಸು 3 ವರ್ಷ ಹಿಂದೆ ಹೋದ್ರೆ ಅವನ ವಯಸ್ಸು ಎಷ್ಟು ಆಗಬೇಕು, x - 3 ಆಗಬೇಕು. x - 3. ಆಮೇಲೆ 5 ವರ್ಷಗಳ ನಂತರ ರೆಹಮಾನನ ವಯಸ್ಸು ಎಷ್ಟಾಗಬೇಕು, x ಇದ್ದದ್ದು x + 5 ಆಗಬೇಕು. ಇನ್ನು 5 ವರ್ಷ ಅಂದರೆ x + 5 ಆಗಬೇಕು. x - 3 ವರ್ಷ 3 ವರ್ಷದಿಂದ, ಇನ್ನು 5 ವರ್ಷದ ನಂತರ ಅಂದ್ರೆ x + 5 ವರ್ಷ ಆಗಬೇಕು. ಆಮೇಲೆ ದತ್ತಾಂಶ ಏನದ, ಇವುಗಳ ವ್ಯುತ್ಕ್ರಮಗಳ ಮೊತ್ತ. ವ್ಯುತ್ಕ್ರಮ ಅಂದರೆ 1/, ತೊಗೋಬೇಕು. ಯಾವುದ್ರದ, 3 ವರ್ಷದ ಹಿಂದೆ ಅವನ ವಯಸ್ಸು, 5 ವರ್ಷದ ನಂತರದ ವಯಸ್ಸು, ಇದ್ರ ವ್ಯುತ್ಕ್ರಮ ಅಂದರೆ 1/x - 3 ಪ್ಲಸ್ 1/x + 5. ಇದು ಎಷ್ಟಕ್ಕೆ ಸಮ ಆಗಿದೆ ಅಂದರೆ 1/3 ಸಮ. ವ್ಯುತ್ಕ್ರಮಗಳ ಮೊತ್ತ. ವ್ಯುತ್ಕ್ರಮ ಅನ್ನೋ ಶಬ್ದ ಬಂದಿರೋದ್ರಿಂದ 1/1. ಇಲ್ಲಿ ಮೊತ್ತ ಬಳಸಿದಾರೆ ನೋಡ್ರಿ, ಮೊತ್ತ, ಅದಕ್ಕೆ ನಡುವು ಪ್ಲಸ್ ಬಂದಿದೆ. ಈ ಸಂಯೋಜನೆಯನ್ನು ಸರಿಯಾಗಿ ತೊಗೋಬೇಕು. ಇನ್ನು ಸುಲಭೀಕರಣ ಮಾಡಿರಿ. x - 3 x + 5 ಲಸ ಬಂತು. x - 3 × x + 5. ಆಮೇಲೆ x + 5 ಈ ಕಡೆ ಗುಣಾಕಾರ ಆಗ್ತದೆ. ಆಮೇಲೆ x + 3 ಇಲ್ಲಿ ಗುಣಾಕಾರ ಆಗ್ತದೆ. ನೋಡಿರಿ, ಇದು ಇಲ್ಲಿ ಗುಣಾಕಾರ ಆಗ್ತದೆ, ಇದು ಇಲ್ಲಿ ಗುಣಾಕಾರ. x + 5 ಪ್ಲಸ್ x - 3. x - 3 ಇದೆ, ನಾನು ತಪ್ಪು ಬರ್ದೇನೆ. x - 3 x + 5 ಇರಲ್ಲ, x - 3 x + 5, ಇದು x - 3 ಈಕ್ವಲ್ ಟು ಎಷ್ಟಿದೆಪ್ಪ ಅಂದರೆ 1/3 ಇದೆ, 1/3. ಈಗ x ಕೂಡಿಸಿದ್ರೆ 2x ಆಯ್ತು, 5ರಾಗ 3 ಹೋದರೆ 2 ಆಯ್ತು. x + x 2x 5 - 3 + 2 ಡಿವೈಡೆಡ್ ಬೈ
ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 5 ಎಕ್ಸ್, ಎಕ್ಸ್ ಅನ್ನು ತೊಗೊಂಡು ಎಕ್ಸ್ ಪ್ಲಸ್ 5 ಗುಣಿಸಿದೆ. ಹಂಗೆ ಈಗ -3 ತೊಗೊರಿ ಗುಣಿಸ್ರಿ ಅದಕ್ಕೆ. -3x ಮೈನಸ್ 15 ಈಕ್ವಲ್ ಟು 1/3. ನೋಡಿರಿ 2x + 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, 5ರಾಗ 3 ಹೋದರೆ 2 ಪ್ಲಸ್ 2x, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ ಎಷ್ಟು ಬರೆಯೋಣ 15 ಬರೆಯೋಣ ಈಕ್ವಲ್ ಟು ಎಷ್ಟು 1/3. ಈಗ ಓರೆ ಗುಣಾಕಾರ ಮಾಡಿರಿ. 3 ಇಂಟು ಬ್ರಕೆ ಇದು ಎಕ್ಸ್ ಇದರ ಮೊದಲು ಬರೀರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಇಂಟು 1 ಈಕ್ವಲ್ ಟು 3 ಇಂಟು ಬ್ರಕೆಟ್ 2x + 2, 3 ಇಂಟು ಬ್ರಕೆಟ್ 2x + 2. ಈಗ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಜಾಗಿಲ್ಲ ಇಲ್ಲೇ ಮುಗಿಸ್ ನೋಡಿರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಈಕ್ವಲ್ ಟು 3 2 6, ಎಕ್ಸ್ ಪ್ಲಸ್ 3 2 6. ಈಗ ಏನು ಮಾಡೋಣ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 15 ಅದ. ಆ RX ಈ ಕಡೆ ತೊಗೊಂಡ್ಬರ್ರಿ, -RX ಆಯಿತು. ಆಮೇಲೆ ಪ್ಲಸ್ R ಈ ಕಡೆ ತಂದ್ರೆ -R ಆಯಿತು ಈಕ್ವಲ್ ಟು 0 ಆಯಿತು. ಒಂದು ನಿಮಿಷ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಇದು, ಎಕ್ಸ್ ಸ್ಕ್ವೇರ್ ಮೈನಸ್ 4x, ಆಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ 4x 15 6 21 -21 ಈಕ್ವಲ್ ಟು 0. ಈಗ 7 3 ಅನುಪಾತ ಬರ್ತಾವ. ಇದನ್ನು ಮಾಡಿ ಹಾಕಿ ನೋಡ್ರಿ ಬಿಡಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 3x ತಗೋರಿ -21 ಈಕ್ವಲ್ ಟು 0. ಡಿಫ್ರೆನ್ಸ್ -4x ಕೊಡ್ತದೆ, ಗುಣಾಕಾರ ಮಾಡಿದರೆ -21x² ಬರ್ತದೆ. ಎಕ್ಸ್ ಇಂಟು ಬ್ರೆಕೆಟ್ x -7 ಪ್ಲಸ್ 3 ಇಂಟು ಬ್ರೆಕೆಟ್ x -7 ಈಕ್ವಲ್ ಟು 0. x -7 ಸಾಮಾನ್ಯ ತೆಗೀರಿ, ಬ್ರೆಕೆಟ್ ಒಳಗಡೆ ಎಷ್ಟು ಉಳಿತೈತಿ x + 3 ಉಳಿತೈತಿ ಈಕ್ವಲ್ ಟು 0. ಈ ಪ್ರತಿಯೊಂದು ಅಪೋರ್ಟ್ ತೊಗೊಂಡು 0 ಹೋಲಿಸ್ಕೊಂಡ್ರೆ x -7 ಈಕ್ವಲ್ ಟು 0 ಅಥವಾ x + 3 ಈಸ್ ಈಕ್ವಲ್ ಟು 0. ಅಂದರೆ x ಈಕ್ವಲ್ ಟು 7 ಆರ್ x ಈಸ್ ಈಕ್ವಲ್ ಟು ಎಷ್ಟು -3. ವಯಸ್ಸು ಋಣಾತ್ಮಕವಾಗಿರೋಂಗಿಲ್ಲ, ಆದ್ದರಿಂದ x ಅಂದರೆ ಏನು ಧನಬೆಲೆ ತೊಗೋಬೇಕು, 7 ತೊಗೋಬೇಕು. x ಅಂದರೆ ಏನು ನೋಡಿರಿ, ರೆಹಮಾನನ ಈಗಿನ ವಯಸ್ಸು. ಅವನ ಈಗಿನ ವಯಸ್ಸನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಆದ್ದರಿಂದ ರೆಹಮಾನನ ಈಗಿನ ವಯಸ್ಸು, ರೆಹಮಾನನ ಈಗಿನ ವಯಸ್ಸು, ರೆಹಮಾನನ ಈಗಿನ ವಯಸ್ಸು ಈಕ್ವಲ್ ಟು ಎಷ್ಟು 7 ವರ್ಷ. ಅಂದರೆ ಈಗ ರೆಹಮಾನಿಗೆ ಎಷ್ಟು ವರ್ಷ ಇರಬೇಕು, 7 ವರ್ಷ ಇರಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊತೀವಿ. ಸರಿ, ಇದಿಷ್ಟು ಪರಿಹಾರ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಒಂದು ರೈಲು 360, ಈ ಹಿಂದಿನ ವಿಡಿಯೋದಲ್ಲೂ ಬಂದಿತ್ತು, ಹಿಂದಿನ ಸರಣಿಯಲ್ಲಿ ಕೂಡ ಬಂದಿದೆ, ಆದರೂ ಮತ್ತೊಂದು ಸಲ ಮಾಡೋಣ, ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು 360 ಎ ಅನ್ನೋಣ, ಇದನ್ನು ಬಿ ಅನ್ನೋಣ. 360 ಕಿಲೋಮೀಟರ್ ದೂರ, ಇದು ನಮಗೆ ದೂರ ಎಷ್ಟು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತಾ ಇದೆ. ಅದರ ಜವವು 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ, 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲಿಕ್ಕೆ 1 ಗಂಟೆ ಕಾಲ ಕಡಿಮೆ ತಗೊಳ್ತಿತ್ತು. ಹಾಗಾದರೆ ರೈಲಿನ ಜವ ಕೇಳಿದ್ದಾರೆ. ಈಗ ನೋಡ್ರಿ, ರೈಲಿನ ಜವ ಈಕ್ವಲ್ ಟು x km/h ತಗೋ ಆಗಿರಲಿ. ಆದಾಗ ಸಮಯ ಎಷ್ಟು ತೊಗೊಳ್ತೈತೆ ನೋಡ್ರಿ, t1 ಈಕ್ವಲ್ ಟು ದೂರ ಬಾಗ್ಲೆ ಜವ. ದೂರ 360 ಕಿಲೋಮೀಟ್ರು, ಜವ ಎಷ್ಟಿದೆ x ಇದೆ, 360 ಡಿವೈಡ್ ಬೈ x ಗಂಟೆ ತೊಗೋಬೇಕು. ಇನ್ನು ರೈಲಿನ ಜವ ಎಷ್ಟು ಹೆಚ್ಚು ಮಾಡ್ಕೋಬೇಕೀಗ, x 5 ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದ್ದರೆ ಜವ ಈಕ್ವಲ್ ಟು x + 5 km/h. ಆದರೆ ಆವಾಗ ಅದು ತೆಗೆದುಕೊಳ್ತಕ್ಕಂಥ ಸಮಯ ಅದನ್ನು t2 ತೊಗೋರಿ. ದೂರ ಬಾಗ್ಲೆ ಜವ ಬರಬೇಕು, ದೂರ 360 ಜವ ಮತ್ತೆಷ್ಟು x + 5 ಗಂಟೆ. ಈಗ ಸ್ಪೀಡ್ ಹೆಚ್ಚಾತು, ಬೇಗ ಹೋಗಿಬಿಡ್ತಾನ. ಇಲ್ಲಿ ಸ್ಪೀಡ್ ಕಮ್ಮಿ ಇತ್ತು, ಲೇಟ್ ಆಗ್ತೈತಿ. ಎಷ್ಟು ಲೇಟ್ ಆಗ್ತೈತಿ, 1 ತಾಸು, ಡಿಫ್ರೆನ್ಸ್ 1 ಅವರ್ ಐತಿ. 1 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೈತಿ. ಆವಾಗ x + 5 km/h ಹೋದ್ರೆ 1 ತಾಸು ಬೇಗ ಹೋಗ್ತಾನೆ, ಕಡಿಮೆ ಸಮಯ ತೊಗೊಳ್ತಾನೆ. ಅಂದರೆ t1 - t2 ಡಿಫ್ರೆನ್ಸ್ ಎಷ್ಟು 1. ದತ್ತಾಂಶದಂತೆ t1 - t2 ಈ ಡಿಫ್ರೆನ್ಸ್ ಎಷ್ಟಾಗಿದೆಪ್ಪ ಅಂತಂದ್ರೆ 1 ಇದೆ ಅನ್ನೋದನ್ನು ನಾವು ನೋಡ್ತೀವಿ. t1 - t2, t1 ಅಂದರೆ 360/x, ಆಮೇಲೆ t2 ಅಂದರೆ 360/x + 5, 360 ಡಿವೈಡೆಡ್ ಬೈ x + 5. ಈ ಒಂದು ವ್ಯತ್ಯಾಸ 1ಕ್ಕೆ ಸರಿಯಾಗಿದೆ. ಈಗ ಲಸ ತಗೊಳ್ಳೋಣ. 360
ಬ್ರಾಕೆಟ್ ಎಕ್ಸ್ ಪ್ಲಸ್ 5 ಮೈನಸ್ 360 ಇಂಟು ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 5. ಈಗ ತಾನೇ ಮಾಡಿದ್ರೆ ಇದು ಲೆಕ್ಕ ಹಿಂದಿನ ಒಂದು ಸರಣಿಯಲ್ಲಿ ರಿಪಿಟೇಷನ್ ಇದೆ, ಅದು ಸ್ವಲ್ಪ ಕ್ವಿಕ್ಕಾಗಿ ಮೂವ್ ಆಗೋಣ. 360x ಪ್ಲಸ್ 1800 ಬರ್ತದಲ್ಲ, ಇದು 5 ಪೂಜಿ ಪೂಜಿ 5 30 3 ಕೈಲ 15 3 18 1800 ಮೈನಸ್ 360x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ ಟು ಎಷ್ಟು 1. ಇವೆರಡು ಹೊಡೆದು ಹಾಕ್ರಿ. 1800 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ ಟು 1800. ನೋಡಿ, ಈ 1800 ಇರಲಿ, ಇದನ್ನ ಆ ಕಡೆ ಕಳಿಸಿದ್ದೀನಿ, ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ ಟು 1800 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 1800 ಈಸ್ ಈಕ್ವಲ್ ಟು 0. ಈಗ ಅಪವರ್ತನಗಳು ಗೊತ್ತು ನಿಮಗೆ, ಇದಕ್ಕೆ ಹೆಂಗೆ ಹೋಗ್ತಾರೆ ಅಂತ. ಎಷ್ಟು ಹೋಗಿದ್ರಾಗಲೇ 1800 ಎಷ್ಟು ಹೋಗಿದ್ರಲ್ಲ, 45 40 45 40 45 40 45 4 18 180 ಮುಂದೆ 2 0 ಸರಿ ಐತಲ್ಲ. 45 40 ಬರುತ್ತೆ ಪ್ಲಸ್ 45x ಮೈನಸ್ 40x ಮೈನಸ್ 1800 ಈಸ್ ಈಕ್ವಲ್ ಟು 0. ಸರಿ, ಎಕ್ಸನ್ನು ಸಾಮಾನ್ಯ ತೆಗಿರಿ. ಎಕ್ಸ್ ಪ್ಲಸ್ 45 ಮೈನಸ್ 40 ಸಾಮಾನ್ಯ ತೆಗಿರಿ. 40 ಸಾಮಾನ್ಯ ತೆಗೆದ್ರೆ ಅಂದರೆ ಇಲ್ಲಿ ಮತ್ತೆ ಎಷ್ಟು ಬಂತು, ಎಕ್ಸ್ ಪ್ಲಸ್ 45 ಈಕ್ವಲ್ ಟು ಎಷ್ಟಪ್ಪ ಅಂದರೆ 0 ಆಗ್ತದೆ. ಇಲ್ಲಿ ಎಕ್ಸ್ ಪ್ಲಸ್ 45, ಇಲ್ಲಿ ಕೂಡ ಎಕ್ಸ್ ಪ್ಲಸ್ 45 ಇದೆ. ಎಕ್ಸ್ ಪ್ಲಸ್ 45 ಸಾಮಾನ್ಯ ತಗೋರಿ. ಎಕ್ಸ್ ಮೈನಸ್ 40 ಈಕ್ವಲ್ ಟು ಎಷ್ಟು 0 ಆಯಿತು. ಪ್ರತಿಯೊಂದು ಅಪವರ್ತನವನ್ನು ಈಗ 0ಗೆ ಹೋಲಿಸ್ಕೋರಿ. ಎಕ್ಸ್ ಪ್ಲಸ್ 45 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 40 ಈಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ನೋಡಿರಿ, ಮೈನಸ್ 45 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು 40 ಆಯಿತು. ಈ ಋಣಬೆಲೆ ಬಿಟ್ಬಿಡ್ರಿ, ಇದು ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಿಮ್ಮ ಏನು ಪ್ರಶ್ನೆ ಕೇಳಿದಾರ, ರೈಲಿನ ಜವ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡ್ರಿ. ಎಕ್ಸ್ ಬೆಲೆ ಅಷ್ಟ, ರೈಲಿನ ಜವ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಅಷ್ಟೇ ದೂರವನ್ನು ಕ್ರಮಿಸುವುದು ಸರಿ. ಆದ್ದರಿಂದ ರೈಲಿನ ಜವ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 40 ಕಿಲೋಮೀಟರ್ ಪ್ರತಿ ಗಂಟೆ. ಇದು ನಮಗೆ ಫೈನಲ್ ಆನ್ಸರ್. ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನು ಮುಂದೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 23 ಮತ್ತು ಪ್ರಿಪರೇಟರಿ 23ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಶೀಘ್ರದಲ್ಲೇ ನೋಡೋಣ.